ಇಂಥ ಅನೇಕ ಈಗಾಗಲೇ ಏನು ವಿಡಿಯೋ ಕ್ಲಿಪ್ ಇದು ಆಡಿಯೋ ಕ್ಲಿಪ್ ತೋರಿಸಿದಾರ, ಅವನೇ ಖುದ್ದಾಗಿ ಒಪ್ಕೋತಾನ ಈ ತರ ನಾನು 3-4 ಸಣ್ಣ ಸಣ್ಣ ಹುಡುಗಿಯರಿಗೆ ನಾನು ಈ ತರ ಮಾಡೀನಿ, ಆ ಲಾಡ್ಜಿಗೆ ಹೋಗಿನಿ ಅಂತ ಅವನೇ ಖುದ್ದಾಗಿ ಒಪ್ಕೋತಾನ. ಆದ್ರೆ ಇದ್ರ ಹಿಂದೆ ಏನಿದೆ ಎಂಬುದು ಅದ್ರ ಬಗ್ಗೆ ನಾವು ನೋಡ್ಬೇಕು ಅಂತ. ಈ ತರ ಒಂದು ದೌರ್ಜನ್ಯ ಕೂಡ ಮಾಡಿ ಮತ್ತೆ ಅವ್ರ ತಾಯಿ ತಂದೆಯರಿಗೆ ಅವಾಜ್ ಹಾಕ್ಬಿಡ್ತಾನ, ನೀವು ಎಲ್ಲ ಪೊಲೀಸ್ ಸ್ಟೇಷನ್ ಹೋದ್ರಿ, ನೀವು ಅದು ಮಾಡಿದ್ರಿ ಅಂತಂದ್ರ ನಾನು ನಿಮಗೆ ಮರ್ಡರ್ ಮಾಡ್ತೀನಿ, ಆ ತರ ಮಾಡ್ತೀನಿ ಅಂದ್ರೆ ಅವನ ಆ ಟೈಪ್ ಮೆಂಟಾಲಿಟಿ ಇದೆ ಎಂಬುದು, ಆತಂಕವಾದಿ ಇದ್ದೀನಿ ನಾನು ಈ ತರ ಮಾಡ್ತೀನಿ ಅಂತ ರಾಜರೋಷವಾಗಿ ಇದು ಮಾಡ್ತಾನ ಅವನು. ಅಂದ್ರೆ ಇದ್ರ ಬಗ್ಗೆ ಇವತ್ತೇನು ಸರ್ಕಾರ ಕ್ರಮ ವಹಿಸ್ಬೇಕು. ಮತ್ತೆ ಈಗ ತಾವು ನೋಡ್ಬೋದು, ಏನು ಧರ್ಮಸ್ಥಳದ ಒಂದು ಯಾರೋ ಚಿನ್ಮಯ ಅಂತ ಅವನು ಯಾವುದಕ್ಕೂ ಕೂಡ ಯೋಗ್ಯತೆ ಇಲ್ಲ, ಸುಮ್ನೆ ಒಂದು ಯಾವುದೋ ಒಂದು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿ ಸರ್ಕಾರ ಅದ್ರ ಬಗ್ಗೆ SIT ತನಿಖೆ ಮಾಡ್ಲಿಕ್ಕೆ ಆದೇಶ ಮಾಡ್ತದ. ಆದ್ರೆ ಇಂಥ ಒಂದು ದೊಡ್ಡ ಈ ಪ್ರಕರಣ ಆಗಿದೆ ಹುಮ್ನಾಬಾದ್ ತಾಲೂಕಿನಲ್ಲಿ, ಈವರೆಗೂ ಕೂಡ ಯಾವುದು ಕೂಡ ಇನ್ವೆಸ್ಟಿಗೇಷನ್ ಆಗ್ತಾ ಇಲ್ಲ. ಈ ಪೋಸ್ಕೋ ಕೇಸ್ ಮಾಡಿದಾರ, ಆಯ್ತು ಅಲ್ಲಿಗೆ ನಿಂತಿತ್ತು, ಅದ್ರ ಬಗ್ಗೆ ಮುಂದೆ ತನಿಖೆ ಮಾಡ್ತಾ ಇದಾರ ಅಂತ. ಈಗಾಗಲೇ ಅವನ ಮೊಬೈಲ್ ನಲ್ಲಿ ಎಷ್ಟೋ ಮಕ್ಕಳದು ನೇಕೆಡ್ ಫೋಟೋಗಳು ತಗೊಂಡಿದ್ದಾನ, ಎಷ್ಟೋ ಹೆಣ್ಮಕ್ಳದು ಫೋಟೋಗಳು ಇದೆ ಅಂತ. ಮತ್ತ ಮಕ್ಕಳ ಹತ್ರ ವಾಟ್ಸಪ್ ನಲ್ಲಿ ಚಾಟಿಂಗ್ ಅಶ್ಲೀಲ ಪದಗಳು ಪೂರ ಬಳಸಿ ಚಾಟಿಂಗ್ ಕೂಡ ಮಾಡಿದಾನೆ ಇವತ್ತ. ಅದಕ್ಕಾಗಿ ನಾವು ಏನ್ ಹೇಳುದು ಅಂತಂದ್ರೆ, ಈಗ ನಮ್ದು ಜಿಲ್ಲೆಯಲ್ಲಿ ಪೊಲೀಸ್ ಇದ್ದಾರ, ತಾವ್ರ ಹುಮನಾಬಾದ್ಗಿಂದ ಏನಿದೆ ಅಂತ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಅಲ್ಲಿ ಯಾವುದಕ್ಕೂ ಕೂಡ ಯೋಗ್ಯತೆ ಇರದಂತ ಅಧಿಕಾರಿಗಳಿದ್ದಾರ. ಇದರ ಬಗ್ಗೆ ಸರ್ಕಾರ ಗಮನ ಹರಿಸಿ ಇದಕ್ಕೂ ಕೂಡ SIT ತನಿಖೆ ಮಾಡಬೇಕು. ಮತ್ತೆ ಒಂದು ಹೊತ್ತಿಗೆ 8-15 ದಿವಸದಾಗ ಇವ್ರ SIT ತನಿಖೆ ಆಗ್ಬೋದು, ಯಾವುದೋ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತಂದ್ರ ನಾವು ಉಗ್ರ ಹೋರಾಟ ಮಾಡ್ತೇವಂತ